ಏನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು ಮಂಗಳವಾರ ನೋಡಿ, ಮಂಗಳವಾರ ಹೋಗಿದ್ದು 2 ಗಂಟೆ ಆಗೈತೆ ರೀ. ನಾವು ಬಿಟ್ಟು 2 ಗಂಟೆಗೆ ಬಿಟ್ಟು 2:30 ಆಗಿರ್ಬೇಕು. ಟೈಮ್ ನೋಡಲಿಲ್ಲ, ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಿದೆ. ಇಲ್ಲಿ ಯಾವುದೋ ಒಂದು ಊರು ಹತ್ತತ್ತ 2 ಗಂಟೆಗೆ ಬಿಟ್ಟಿವಿ. 2:30 ಆಗೈತಿ. 2 ಕಿಲೋಮೀಟ್ರ್ ಅಷ್ಟೇ ಬಂದೀವಿ ರೀ. ರಾತ್ರಿ 11 ತನಕ ಬಂದೀವಿ ರೀ. 11:30 ಆಗಿತ್ತು. ಬಂದು ಅಲ್ಲಿ ಒಂದು ಊರಿಗೆ ವಸ್ತಿ ಹೋಗೋದು, ಅಲ್ಲಿ 2 ಕಿಲೋಮೀಟ್ರ್ ಈ ಊರು ಬಂತು. ಇನ್ನು ಮುಂದೆ ಯಾವ ಊರು ಬರ್ತಾವೆ, ಊರ ಹೆಸರೇ ಗೊತ್ತಾಗ ನೋಡಿ. ಮುಂದಿನ ಊರ ಹೆಸರೇ ಗೊತ್ತಾಗಲ್ಲ. ಮಲ್ಲೆಗೆ ಹೋಗೋರಾಗ ನಾವು ಮಲ್ಲೆ ಆಗಿರ್ತೀವಿ ನೋಡಿ. ಫುಲ್ ಸುಸ್ತು ನೋಡಿ ಸ್ನೇಹಿತರೆ. ನಾನು ಇದು ಬಸರ್ಕೋಳಿ ಅಂತ ಬಂದೆಲ್ಲ. ಬಂದಿಂದ 10 ಕಿಲೋಮೀಟ್ರ್ ಅಷ್ಟೇ ಗಾಡಿ ಹತ್ತಿ 10 ಕಿಲೋಮೀಟ್ರ್ ಅಂತ ನಡ್ಕೋತ ಹೊಂಟಿ ನೋಡಿ. ಒಂದಿಷ್ಟು ಕಾಲು ಇದ್ದಾಗ ಹತ್ತೀನಿ ರೀ. ಇಲ್ಲಿ ಕದ್ರಿ ನೋಡಿ. ನಿನ್ನೆ ಮಧ್ಯಾಹ್ನದಾಗನೇ ಒಂದು ಸ್ವಲ್ಪ ಹತ್ತಿ ನೋಡಿ ಗಾಡಿಯ. ಮತ್ತು ಇವಾಗ ಹೊಂಟಿ ನೋಡಿ ಸ್ನೇಹಿತರೆ. ಬನ್ನಿ ಹೊಂಟಿ ನೋಡಿ ನಿಂತಿರಿ. ಹಾಸಿಗೆ ಮಾತ್ರ ಸ್ವಂತ ಕಟ್ಟಿದಾಗ ನೋಡಿ. ಫುಲ್ ಕಾಲು ನೋಡಿದೆ ರೀ. ಇನ್ನು ಮಾಡೋಕೆ ಮಲ್ಲಯ್ಯನ ನೆನೆಸ್ಕೋತ ಹೋಗೋದು ನೋಡಿ. ಮಾಡಿರಿ ಮಲ್ಲಯ್ಯನ ಸೇವಾ ಆಗೋದು ಜನ್ಮ ಪಾವನ ಕೇಳಿ. ಮಲ್ಲಯ್ಯ ಎಲ್ಲದ ಕಲ್ಲು ಮುಳ್ಳು ಇಲ್ಲಿ ದಾರ್ಯ ಭಾಳ ಇದ್ದು ಸ್ನೇಹಿತರೆ. ಈಗ ಇನ್ನು ರಾತ್ರಿ ಬಂದಿಲ್ಲ, ಬರೀ ಕಂಕ್ರಿ ಕಲ್ಲು ನೋಡಿ. ಬನ್ನಿ ನಾ ಮತ್ತೆ ಮುಂದೆ ಹೋದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಶೇರ್ ಮಾಡಿ. ಶ್ರೀಶೈಲ ಮಲ್ಲಯ್ಯ ವಿಡಿಯೋ ನೀವೆಲ್ಲರೂ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಕತ್ತೀರಿ. ಬನ್ನಿ ಹೋಗೋಣ. ಫುಲ್ ಬೋರ್ ನೋಡಿ. ಬಿಸಿಲಿಲ್ಲ, ಬೇವ್ರು ನೋಡಿ. ಈಗ ನೋಡಿ ಸ್ನೇಹಿತರೆ, ಟೈಮು ಇಲ್ಲಿ 3 ಗಂಟೆ ಆಗೈತೆ ನೋಡಿ. 3:45 ಆಗೈತಿ. ನಾವು ಬಿಡೋದು 2:30 ಬಿಟ್ಟಿವಿ. ರಾತ್ರಿ ನೋಡಿ ಅಡ್ಡ ರೋಡ್ ಇದು. ಬರೀ ಮಣ್ಣು ಐತೆ ನೋಡಿ ರೋಡಿನ. ಈಗ ಮಣ್ಣಿನ ರೋಡು ಒಂಟಿ ನೋಡಿ. ಇಲ್ಲೊಂದು ಗುಡಿ ಇತ್ತು, ಇಲ್ಲೋ ಸ್ವಲ್ಪ ಕುಂತಿದ್ದೀವಿ. ಇನ್ನೂ ಸ್ವಲ್ಪ ಮಂದಿಯಿಂದ ಅದಾರ. ಎಷ್ಟು ಮಂದಿ ಮುಂದೆ ಹೋಗ್ಯಾರ. ಎಲ್ಲವಿನ್ನೂ ಕುಂತ ನೋಡಿ. ಎಲ್ಲರೂ ಸುಸ್ತಾಗ್ಬಿಟ್ಟಾರೆ. ಫುಲ್ 4-5 ದಿನ ಆಯ್ತು ನಡೆದು. ಇನ್ನೂ 4-5 ದಿನಕ್ಕೆ ಹೋಗ್ತೀವಿ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ ಮುಂದೆ ಎಲ್ಲರ ನಿಮ್ಗೆ. ಸ್ನೇಹಿತರೆ ಟೈಮ್ ಹೊತ್ತೊಂಡಕ್ಕೆ ಬಂತು ನೋಡಿ. ಟೈಮು 6 ಗಂಟೆ ಆಯ್ತು ನೋಡಿ. ಇಲ್ಲಿ ಎಲ್ಲರೂ ಚಾ ಕುಡಿಯಾಕ್ತಾರೆ. ಎಲ್ಲರೂ ಚಾ ಕುಡಿಯಾಕ ಕರೀರಿ. ಚಾ ಕುಡಿಯಾಕತ್ತಾರ. ಬರೀ ನಾವು ಚಾ ಕುಡಿತೀವಿ. ಇದು ಯಾವ ಊರು ಐತೆ ಗೊತ್ತಿಲ್ಲ ಅಷ್ಟೊಂದು. 6 ಗಂಟೆ 4 ನಿಮಿಷ ಆಗೈತೆ ನೋಡಿ. ಮತ್ತೆ ಹಂಗೆ ಮಾಡಕ್ಕಾದ್ರೆ ವಿಡಿಯೋ ಮಾಡ್ಬಿಡ್ಬೇಕು ನೀವು. ಇಲ್ಲಿ ನೋಡಿ ಚಾ ಕುಡಿಯಾಕ ಕುಂತಾರ ನೋಡಿ. ನಮ್ಮ ಅಮ್ಮ ತಯಾರಾದ ಬರ್ರಿ ಅಂತೇಳಿ. ನೋಡಿ ಸ್ನೇಹಿತರೆ, ನಾ ಬರಿಗಾಲೇ ಬರ್ಬೇಕಾದ್ರೆ ಎಷ್ಟು ನೋವು ಆಗತ್ತಾ. ಮಲ್ಲಯ್ಯ ನೋಡಿ ಇಲ್ಲಿ ಎಷ್ಟು ದಿನ ಆಯ್ತು ಮಲ್ಲಯ್ಯ ಬಿಟ್ಟು? ಇಷ್ಟೇ ಇದಕ್ಕೆ ಹೋಗ್ತಾನೆ ಇಷ್ಟೇ ಮಲ್ಲಯ್ಯ. ಗುಡ್ಡ ಏರಿದ್ರು ಹಿಂಗೆ ಮಲ್ಲಯ್ಯ. ಅರಕಿ ಹೊತ್ತಗೊಂಡ್ರೆ ಈ ತರ. ಹೌದಾ ಮಲ್ಲಯ್ಯ? ಎಷ್ಟು ವರ್ಷ ತಗೊಂಡಿ ಮಲ್ಲಯ್ಯ? ಒಂದೇ ವರ್ಷ ಯಾವ ಊರ್ ಮಲ್ಲಯ್ಯ? ನಮ್ದ್ರಿ ಸುರ್ಪುರ್ ತಾಲೂಕ್ರಿ. ಎಷ್ಟು ಜನ ಬಂದಿರಿ ಮಲ್ಲಯ್ಯ? ನಾವೊಂದ್ 25 ಜನ ಬಂದಿವ್ರಿ. ತಾಯಂದಿರ ಎಷ್ಟು ಜನ ಅದಿರಿ? 9 ಜನ. 9 ಮಂದಿ ತಂದಿರೋರು, ತಮ್ಮನವರು. ಒಟ್ಟ 20 ಮಂದಿ ಅದಿರಿ ಮಲ್ಲಯ್ಯ? 25 ಮಂದಿ. ಮಲ್ಲಯ್ಯ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಯ್ ಮಾಡ್ರಿ ಮಲ್ಲಯ್ಯ ಎಲ್ಲರೂ. ಎಷ್ಟು ದಿನ ಆತ್ ಮಲ್ಲಯ್ಯ ನಮ್ಮ ವಿಡಿಯೋ ನೋಡಕತ್ತಿ ನೀವು? ನಾವು ಸುಮಾರು ಅಂದ್ರೆ ಒಂದು 4 ವರ್ಷ ಮೇಲೆ ಐತ್ರಿ. ನಿಮ್ಗೆ ಇಲ್ಲ ಮಲ್ಲಯ್ಯ, ನಮ್ಮದು ಈಗ 1 ವರ್ಷ ಆಯ್ತು. ಮೊದಲು ಯಾವ್ದೋ ಒಂದು ನಿಮ್ಗೆ ಬಿಟ್ಟಿದ್ರಿ. ಅದು 2 ಚಾನಲ್ ಡಿಲ್ಟ್ ಅದು ಮಲ್ಲಯ್ಯ. ಹೌದ್ರಿ. 2 ಚಾನಲ್ ಹೋದು, ಅವು 2 ಕೈ ಕೊಳ್ಳಿ ಇರ್ಲಿಲ್ಲ. ಈ ಚಾನಲ್ ಸ್ವಲ್ಪ ಇಡೋತ್ ಮಲ್ಲಯ್ಯ. ಸಪೋರ್ಟ್ ಮಾಡ್ರಿ ಮಲ್ಲಯ್ಯ. ನೋಡಿ ಸಪೋರ್ಟ್ ಗ್ಯಾರಂಟಿ. ಹೆಂಗ್ ಐತ್ರಿ ಮಲ್ಲಯ್ಯ ವಿಡಿಯೋ? ಹೆಂಗ್ ಬರ್ತಾವ್ರಿ? ಕಷ್ಟದಾಗ ಇರ್ತಿ ಮಲ್ಲಯ್ಯ. ಆದಷ್ಟು ನಮ್ಮದು ಜೀವನ ಬಗ್ಗೆ ಹಂಗೆ ನೀನು ಏನ್ ತಿಳ್ಕೊಬೇಡ್ರಿ. ಸಪೋರ್ಟ್ ಎಲ್ಲರಿಗೂ ಸಪೋರ್ಟ್ ಇರ್ತದೆ. ನಮ್ಗೆ ವಿಡಿಯೋ ಚೆನ್ನಾಗಿ ಆಗುತ್ತೋ ಇಲ್ಲೋ ನಾ ಸುಮ್ಮನೆ ಅಂತ ತೋರಿಸ್ತೀನಿ. ಎಂದೆಲ್ಲ ಒಂದಿನ ಗುರಿಗೆ ತಟ್ಟೆ ಸಾಕು ಮಲ್ಲಯ್ಯ, ನಿನ್ನ ಆಶೀರ್ವಾದ ಇದ್ರೆ ಸಾಕು. ಕಡೆ ಆಶೀರ್ವಾದ ಮಲ್ಲಯ್ಯ. ಹೋಗಿ ಮಲ್ಲಯ್ಯ ಹೋಗಿ ಮುಟ್ಟೋಗ್ರ ಕಷ್ಟ ಪಡಕತ್ತೀವಿ. ಅದಕ್ಕಿಂತ ಗ್ಯಾರಂಟಿ ಆಗೇ ಆಗುತ್ತೆ. ಮಲ್ಲಯ್ಯ ವರ್ಷದಟ್ಟಿಗೆ ಮತ್ತೆ ನೀವು ನಾವು ಮತ್ತೆ ಸಿಗೋಣ. ಮತ್ತೆ ನಿಮ್ ಕೂಡ ನಾವು ಮಾತಾಡೋಣ. ಮಲ್ಲಯ್ಯ ಅದಕ್ಕೆ ಅಂದೆ ಮಲ್ಲ ನನ್ನ ನೀವು ಇದು ಶ್ರೀಶೈಲ ಭೇಟಿ ಆಗ್ಬೇಕಂತ ನೀವು ಅನ್ಕೋಯಿದ್ರ ಮಲ್ಲಯ್ಯ. ಇಲ್ಲೇ ನೋಡಿ ಮಲ್ಲ ಇಲ್ಲೇ ಭೇಟಿ ಮಾಡಿಸ್ಬಿಟ್ಟ ನಿಮ್ಮನ್ನ ದಾರ. ಭೇಟಿ ಆಗ್ಬೇಕನ್ನ ಭಾಳ ಆಸೆ ಇತ್ತು. ಹೌದು ಮಲ್ಲಯ್ಯ, ನೋಡ್ಕೋತ ಬಂದಿಲ್ಲ ಮಲ್ಲ ವಿಡಿಯೋ ನೋಡ್ಕೊಂತ ಬಂದಿರಿ. ಅದಕ್ಕೆ ನಾನು ನೀವು ಇಲ್ಲೇ ಭೇಟಿ ಆದ್ರಲ್ಲ ವಿಡಿಯೋ ತಗೊಂಡ್ರಾತು. ನಮ್ಮ ಮಲ್ಲಯ್ಯ ನೋಡ್ಯಾರ ನಮ್ಮ ವಿಡಿಯೋ ಅಂತೇಳಿ ಭಾಳ ಖುಷಿ ಆಯ್ತು ಎಲ್ಲರಿಗೂ ನಾನು ಮಾತಾಡಿದ್ದು. ಇದ್ರಾಗ 2 ಟೀಮ್ ಅವ್ರಿ. 2 ಟೀಮ್ ಅದ ಆಮೇಲೆ ಹುಣಸಿಗೆ ತಾಲೂಕದಾಗ ಒಂದು ಅದ್ರಿ. ಮಲ್ಲಯ್ಯ ಸುರ್ಪುರ್ ತಾಲೂಕದಾಗ ಒಂದು ಅದ. ಹೌದು ಮಲ್ಲಯ್ಯ. ಇನ್ನು ಅವ್ರೆಲ್ಲ ಇದೆ. ಹೌದ್ರಿ? ಅವ್ರ ನಮ್ಮ ಶಿಷ್ಯ ರೀ ಅವರು.
ಇವ್ರಿ ಅವ್ರ ಹಾಂ ಹಾಂ ಇವ್ರೆಲ್ಲ ನಮ್ಮ ಗ್ಯಾಂಗ್ನವ್ರೆಲ್ಲ. ಹೌದಾ ಇವ್ರು ನಮ್ಮ ಅಕ್ಕನ ಮಗ ರೀ. ಹೌದ್ರ ಮಲ್ಲ ಇವ್ರ ನಮ್ಮ ಅಣ್ಣ ರೀ. ಆಮೇಲೆ ನಮ್ಮ ಭಾವನ ಇವರೆಲ್ಲ ಸೇವೆ ಮಾಡ್ತಾರೆ ಮಲ್ಲ ನಿಮಗೆಲ್ಲ ಹೌದು ಸಪೋರ್ಟ್ ಇದ್ರೆ ಆಗತ್ತೆ ಮಲ್ಲಯ್ಯ. ಈಗ ನೀವು ದೇವ್ರ ಸೇವೆಗೆ ಅರ್ಕೆ ಓದಿರ್ತೀರ ನಿಮ್ಗೆ ಕೂಡ ಅವ್ರಿಗೂ ಒಂದು ಸ್ವಲ್ಪ ಮಲ್ಲಯ್ಯ ಒಳ್ಳೇದು ಮಾಡ್ತಾನ, ಒಳ್ಳೆ ಮಾಡೇ ಮಾಡ್ತಾನೆ ಮಲ್ಲಯ್ಯ ಒಳ್ಳೆ. ಮತ್ತೆ ಮಲ್ಲಯ್ಯನಲ್ಲಿ ಬೇಡ್ಕೊಂಡು ಸಕ್ಸಸ್ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಹಾಂ ಮಲ್ಲ ಸಾಕು ಮಲ್ಲ ಇದೇ ಒಂದು ನಿಮ್ಮ ಆಶೀರ್ವಾದ ಮಲ್ಲಯ್ಯ. ಥ್ಯಾಂಕ್ ಯು ಮಲ್ಲಯ್ಯ. ಥ್ಯಾಂಕ್ ಯು. ಸ್ನೇಹಿತರೆ ಬೋರಾಮ್ದವರು ಹಾಡ ಆಡ್ತಾರಂತ ನಮ್ಮ ತಾಯಂದಿರು ಹಾಡ ಒಂದು ಮಲ್ಲಯ್ಯನ ಬಗ್ಗೆ ಒಂದು ಹಾಡ ಆಡ್ತೀನಿ ಅಂತಂದ್ರು. ಆಡ್ರಿ ಅಮ್ಮ, ನೀನು ಕೇಳಿ ಆನಂದಿಸಿ ಹಾಡ ಆಡ್ತಾರೆ ನೋಡಿ ಇಲ್ಲಿ. ಆಡ್ರಿ ತಾಯಂದರು. ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಅಲ್ಲಿ ಇಲ್ಲಿ ಕಣ್ಣಿನ ಒಳಗಾದ ಕಂಡನೇನ ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಕಾಡಿನ ಒಳಗ ಕಂಡನ ಮಲ್ಲಯ್ಯ, ಕಮಾಡಿನ ಮೂಲಕ ಕರಿತಾನ ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಕಯ್ಯನೈ ಮಾಡಿ ಕರ್ತಾನ ಮಲ್ಲಯ್ಯ, ಅಣಿಮೇಲೆ ಧರಿಸಿನ ಧ್ಯಾನ ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಅಣಿಮೇಲೆ ಧರಿಸಿನ ಅಜ್ಜನ ಮಲ್ಲಯ್ಯ, ಕುರುಕುಲ ಭಕ್ತನ ನೋಡಿ ನಗತಾನ ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಭಕ್ತರ ನೋಡಿ ನಗತಾನ ಮಲ್ಲಯ್ಯ, ಭಕ್ತರ ನೋಡಿ ನಗತಾನ ಮಲ್ಲಯ್ಯ, ತಲಗಟ್ಟ ತಾತಿ ಜಾನ ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಹತ್ತಲರಿ ಬೆಟ್ಟ ಹತ್ತಿಸಿನ ಮಲ್ಲಯ್ಯ, ಹತ್ತಲರಿಗಿರಿಯ ಹತ್ತಿಸ್ಯಾನ ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಅಪ್ಪಪ್ಪ ಕೂಗಿರಿ ಹಬ್ಬಲಿ ಹರಿಯಾಣ, ಇಪ್ಪತ್ತಗಲಗದ ಒಳಗನ ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಇಪ್ಪತ್ತಗಲದ ಒಳಗನ ಮಲ್ಲಯ್ಯ, ತುಪ್ಪತಿಗಾರ ತನನ ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಅಣ್ಣಂತ ಕೂಗಿರಿ ಹಣ್ಣಲ್ಲಿ ಹರಿಯಾಣ, ಆನಂದಗಲದ ಒಳಗನ ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ, ಲಿಂಗರೂಪಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ದಯವುಳ್ಳಗೌನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಆನಂದ ಗಲದ ಒಳಗನ ಮಲ್ಲಯ್ಯ, ಎಣ್ಣಿ ಬಂದ ಜ್ಞಾನದಾನ ದಯವುಳ್ಳನ ಸ್ವಾಮಿ ಶ್ರೀ
ಮಲ್ಲಯ್ಯ ಲಿಂಗ ರೂಪದವನ ಸ್ವಾಮಿ ಶ್ರೀಶೈಲ ಮಲ್ಲಯ್ಯ. ಥ್ಯಾಂಕ್ ಯು ಅಮ್ಮ ಎಲ್ಲ ಹಾಡಾಡಿದಕ್ಕೆ. ಜೈ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಜೈ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಮಲ್ಲಯ್ಯ ಮಲ್ಲಯ್ಯ ತಾಯಂದಿರು ಇಲ್ಲೇ ರೆಸ್ಟ್ ಮಾಡಕ್ ಕುಂತಾರ ನೋಡಿ. ಇಲ್ಲಿ ಇವರು ತಾಯಂದಿರು ಕುಂತಾರ. ಇಲ್ಲಿ ಇದು ಆಂಧ್ರ ಇದು ಅಪ್ಪೇರು ಹೇಳ್ತಾರೆ. ಯಾವ ಊರು ಹೇಳಪ್ಪಾಜಿ? ಬರ್ರಿ ಸೋಂಪೂರು ಆಂಧ್ರ ಸೋಂಪುರ್ ಅಂತ ನೋಡಿ. ನೀವು ಜಳಕ ಮಾಡ್ಬೇಕ್ರಿ ಮುಂದೆ ಹೋಗಿ ಊರಿಗೆ ಹೋಗಿಂದ. ಯಾವ ಊರಿಗೆ ಹೋಗ್ಬೇಕ್ರಿ ಈಗ? ಗಟ್ಟ ಅಂತ ನೋಡಿ. ಗಟ್ಟ ಊರಿಗೆ ಹೋಗಿ ಗಟ್ಟಿಗೆ ಅಲ್ಲಿ ಹೋಗಿ ಮುಹೂರ್ತ ವಸ್ತಿ ಮಾಡ್ತೀರಿ. ನಮ್ಮ ಮಂದಿರ ಹಿಂದೈತೆ ಸ್ನೇಹಿತರೆ. ಇಲ್ಲಿ ಬಂದು ರೆಸ್ಟ್ ಮಾಡಾಕತ್ತಿ ನೋಡಿ. ಈ ಕಡೆ ನೋಡಿ ಸ್ನೇಹಿತರೆ, ಈ ಕಡೆ ಊರು ಗೊತ್ತಾಗಲ್ಲ. ಇದು ಆಂಧ್ರ ಪ್ರದೇಶ. ಅವರು ಅವಾಗ ಕೂತಾಳೆ ತಾಯಂದಿರು ಇಲ್ಲಿ ಕೂತಾರೆ. ಗಾಡಿ ಫುಲ್ ಗಾಡಿ ಆಗತ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೇ ಚೋಡ ತಿನ್ನಕತ್ತಾರ. ಎಲ್ಲರೂ ಜಾಕ ಮಾಡ್ಯಾರ. ಇವಾಗ ಜಾಕ ಮಾಡಿ ಚೋಡ ತಿನ್ನಕತ್ತಾರ ನೋಡಿ. ಇಲ್ಲೇ ಹಾಯ್ ಮಾಡ್ರಿ. ಇಷ್ಟು ಬಸರ್ಕೊಂಡ್ ಮಂದಿ ಆ ಕಡೆ ಎಲ್ಲ ಕೊಡ್ಯಾಕಲ್ ತಾಯಂದ್ರ ಕೂತಾರ ನೋಡಿ. ಅಲ್ಲಿ ಹಾಯ್ ಮಾಡ್ರಿ. ಅಷ್ಟು ಮಂದಿ ಮುಕ್ಕೊಂಡ ಸುಸ್ತಾಗೈತಿ, ನಡ್ಕೋತ ಬರ್ಬೇಕಲ್ಲ. ಚೋಡ ತಿನ್ನು. ಎರಡು ಕೈ ಹಾತಂಗಿ, ಒಂದ್ ಕೈ ಬೇಡ ನೋಡಿ ಸ್ನೇಹಿತರೆ. ಅಲ್ಲೆಲ್ಲ ಪ್ಯಾಂಟ್ ತೊಗೊಂಡು ಬಂದು ಜಳಕ ಮಾಡಿ ಚೋಡ ತಿಂದು ಮತ್ತು ಹೊಂಟು ಸಣ್ಣ ಬಿಸಿಲಾಗ ಗಟ್ಟಿ ಆಯ್ತು ನೋಡಿ. ಗಟ್ಟಿಗೆ ಹೋಗಿ 4 ತನ 3 2:30 3 ತನ ಕುಂದಿರ್ತಾರೆ ಅಲ್ಲಿ. ಈ ಕಡೆ ಭಾಷೆ ಬರಲ್ಲ ಬಿಡಲ್ಲ ನೋಡಿ. ಕನ್ನಡ ಇಲ್ಲಿ ಬರೀ ತೆಲುಗು ಏನು ರೀ. ಆಂಧ್ರ ನೋಡಿ, ಆಂಧ್ರ ಪ್ರದೇಶ ಇದು. ಆಂಧ್ರಕ್ಕೆ ಬಂದು ನೋಡಿ. ಈಗ ಈ ಕಡೆನೂ ಬರೇ ನೆಲ್ಲು ನೋಡಿ. ನೆಲ್ಲು ಶೇಂಗಾ ಬಿತ್ತಾರೆ ನೋಡಿ. ಈ ಕಡೆ ಆಂಧ್ರ ಆದರೂ ಶೇಂಗಾ ಬಿತ್ತಾರೆ ನೋಡಿ. ಮತ್ತು ಬೇರೆ ನೆಲ್ಲು ನೋಡಿ. ಈ ಕಡೆ ಕಾಣ್ತಿರ್ಬೇಕು ನೋಡಿ. ಬರೀ ನೆಲ್ಲು ಗಿಡಗಳು. ಗಣ ಬಿಸಿಲು ರೀ ಈ ಕಡೆ. ನಮ್ಮ ಕರ್ನಾಟಕ ದೇಶಕ್ಕಿಂತ ಹೆಚ್ಚು ನೋಡಿ ಬಿಸಿಲು ಈ ಕಡೆ. ಆಂಧ್ರ ಕಡೆ ಗಟ್ಟು ಅನ್ನೋ ಊರು ಎಲ್ಲಿ ಬರ್ತದೆ ಏನೋ ಗೊತ್ತಿಲ್ಲ. ಭಾಷೆ ಬರಲ್ಲ ಬಿಡಲ್ಲ. ಒಂದು ಜಡ ಐತೆ ಸ್ನೇಹಿತರೆ ಭಾಷೆ ಬರ್ಲಿಕ್ಕಂದ್ರೆ. ಕ್ಯಾನಲ್ ನೀರು ಹರಿತು ನೋಡಿ. ಕೆರೆ ಇತ್ತು ಇಲ್ಲಿ. ಕೆರೆಯಾಗ ಜಾಕ ಮಾಡಿ ನೋಡಿ. ಕ್ಯಾನಲ್ ನೀರು ಬರೀ ಗದ್ದೆ ನೆಲ್ಲ ಗದ್ದೆ ನೋಡಿ. ಬರೀ ನೆಲ್ಲು ಬೆಳೀತಾರೆ ನೋಡಿ. ಬರ್ರಿ ಹೊಂಟಿ ನೋಡಿ ಸಣ್ಣಗ. ಇನ್ನು ಇವತ್ತೀಗ 5 ದಿನ ಆತ್ರಿ. 5 ದಿನ ಜರ್ನಿ ಐತೆ ನೋಡಿ. 10 ದಿನಕ್ಕೆ ಶಿಶಾಕ್ ಮಾಡ್ತೀವಿ ರೀ. ಕಾಲು ಫುಲ್ ಬಾತ್ಬಿಟ್ಟವು. ಏನು ಮಾಡೋಂಗಿಲ್ಲ. ಅಲ್ಲಿ ಕುಂತಿದ್ವಲ್ಲ ಆಂಜನೇಯ ಗುಡಿ ಅದು ನೋಡಿ ಸ್ನೇಹಿತರೆ. ಗಟ್ಟು ಅಂತ ನೋಡಿದ್ದು ಆಂಧ್ರ. ಒಟ್ಟು ಮಾತಿ ಎಲ್ಲ ಬಿಡಲ್ಲ. ಮುಂದೆ ಹೋಗ್ಬಿಟ್ರು ಅವರು. ನಾನು ಹೊಂಟೀನಿ. ಇಲ್ಲೇ ಇದ್ದಿರ್ಬೇಕು ಗುಡಿ. ಹಿಂಗೆ ಹೋಗಂತಂದ್ರೆ ಎಲ್ಲೇ ಜನ ಹೋಗೊಂಬರ್ರಿ. ಅವ್ರು ಇನ್ನೇ ಇವು ಹೊಂಟಾರಂತ ಅವ್ರು ಮುಂದಾರಂತ. ಭಾಷೆ ಬರಲ್ಲ ನೋಡಿ. ಕನ್ನಡ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಇಲ್ಲಿ. ಹೆಂಗದ ನೋಡಿ ಮನೆಗಳು. ಈ ಕಡೆ ನಮ್ಮ ಕಡೆ ಅದ ರೀ ಎಲ್ಲ. ನಮ್ಮ ಸೈಡ್ ಹಂಗೆ ಆದ್ರೆ ಭಾಷೆ ಒಂದೇ ಚೇಂಜ್ ನೋಡಿ. ಈ ಕಡೆ ಅಂತೇಳಿ ಭಾಷೆ ಭಾಳ ಚೇಂಜ್ ಅದ ರೀ ಸ್ನೇಹಿತರೆ. ಅಲ್ಲಿನಿಂದ ಬಂದ ಫೋನ್ ಚಾರ್ಜ್ ಸ್ವಿಚ್ ಆಗಿತ್ತು. ಇಲ್ಲೇ ಸಿಂದಗಿ ತಾಲೂಕು ನೋಡಿ. ಸಿಂದಗಿ ಅವ್ರು ನಮ್ಮ ಕಡೆ ಅದ ನೋಡಿ. ಇಲ್ಲಿ ಊಟದ ವ್ಯವಸ್ಥೆ, ಚಾರ್ಜ್ ವ್ಯವಸ್ಥೆ ಖುಷಿ ಆಯಿತು ನನಗೆ. ಅಲ್ಲಿ ಬರಾಗ ಕನ್ನಡ ಮಾತಾಡೋರು ಯಾರೂ ಇಲ್ಲ ಅಂತ ಅಂತಿದ್ದೆ. ಇಲ್ಲಿ ಬರೋನೇನೆ ಇಲ್ಲಿ ಊಟ ಮಾಡ್ಕೊಂಡು 11 ಗಂಟೆಗೆ ಬಂದ್ರಿ. 3-8 ನಿಮಿಷ ಆಗೈತಿ. ಇವಾಗ ಲಾಗ್ ಚಲೋ ಮಾಡಿ ನಾನು ಎಲ್ಲರಿಗೆ ಬಂದವ್ರಿಗೆ ವಿಶ್ರಾಂತಿ ತೊಗೊಳಕ ಮತ್ತು ಊಟದ ವ್ಯವಸ್ಥೆ ಮತ್ತು ಚಾರ್ಜ್ ವ್ಯವಸ್ಥೆ ಸಿಂದಿಗಿಂತ ಬಂದು ಶ್ರೀಶೈಲ ಪಾದಯಾತ್ರೆ ಮಾಡೋರಿಗೋಸ್ಕರ ಇಷ್ಟೆಲ್ಲ ಅನುಕೂಲ
ಅನುಕೂಲ ಮಾಡ್ಯಾರ ನೋಡಿ ಸ್ನೇಹಿತರೆ. ಬೇರೆ ಅವ್ರಿಗೂ ಮಾತಾಡ್ತೀನಿ ರೀ, ಏನು ಎಷ್ಟು ವರ್ಷ ಆಯ್ತು ಏನೆಲ್ಲ ಕೇಳ್ತೀನಿ. ಇಷ್ಟೆಲ್ಲ ಫೋನ್ಗೂ ಚಾರ್ಜ್ ಹಾಕೋಕೆ ಕುಂತ ಜಗ್ಗಿ ಫೋನ್ ಹಾಕ್ಬೋದು. ಹಂಗೆ ಮಂದಿ ಬರೋರು ಬರ್ತಾರೆ, ಊಟ ಮಾಡೋರು ಮಾಡ್ತಾರೆ, ಹೋಗೋರು ಹೋಗ್ತಾರೆ, ವಿಶ್ರಾಂತಿ ತೊಗೋತಾರೆ. ನಾವು ಕೂಡ 11ಕ್ಕೆ ಬಂದು ವಿಶ್ರಾಂತಿ ತೊಗೊಂಡು 3-8 ನಿಮಿಷಕ್ಕೆ ವೀಡಿಯೋ ಲಾಗ್ ಶುರು ನೋಡಿ. ಮತ್ತು ಅಲ್ಲಿ ಮತ್ತು ಇದು ಇಷ್ಟೇ ಅಲ್ಲ ಸ್ನೇಹಿತರೆ, ವ್ಯವಸ್ಥೆ ಚಾರ್ಜ್ ವ್ಯವಸ್ಥೆ ಇಷ್ಟೇ ಅಲ್ಲ, ಮತ್ತು ಮೆಡಿಷನ್ ಇಟ್ಟು ನೋಡಿ. ಇದು ಅವರೇ ಕೊಟ್ಟಿದ್ದು, ಕಾಲು ಹೋಗಿ ಹಚ್ಕೊಂಡೆ, ಅದು ಅಲ್ಲಿ ಐತ್ರಿ ಮೆಡಿಷನ್ದು. ಬನ್ನಿ ಅವ್ರಿಗೂ ಮಾತಾಡೋನು. ಮೆಡಿಷನ್ದು ಅಲ್ಲಿನೂ ಹೋಗ್ತೀನಿ, ಮೆಡಿಷನ್ ಅಲ್ಲಿ ಮಾತಾಡ್ತೀನಿ. ಅದು ಅಚ್ಚಿ ಕಡೆ ಸ್ನೇಹಿತರೆ, ಇದು ಅಚ್ಚಿ ಐತಲ್ಲ ಅಲ್ಲಿ ಕಾಣ್ತಿರ್ಬೇಕು. ಈ ಗಾಡಿ ಅಚ್ಚಿ ಐತ್ರಿ ಅದು. ಇದು ಊಟದ ವ್ಯವಸ್ಥೆ ಇಲ್ಲಿ ಗುಡಿ ಐತ್ರಿ ಒಂದು. ಆಂಧ್ರ ನೋಡಿ, ಆಂಧ್ರ ತೆಲುಗು ಅಲ್ಲ, ಇಲ್ಲಿ ತೆಲುಗು ಮಾತಾಡ್ತಾರೆ. ಬರೀ ತೆಲುಗು ರೀ ಇವ್ರು, ಸಿಂಧಿಗೆ ನೋಡಿ ಇವರು. ನೋಡಿ ಸ್ನೇಹಿತರೆ, ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡಿ, ಶ್ರೀಶೈಲ ಪಾದಯಾತ್ರಿಗಳಿಗೆ ಸಿಂದಗಿ ಸಮಸ್ತ ಸದ್ಭಕ್ತರಿಂದ ಅನ್ನದಾಸೋಹ ಸ್ಥಳ ಗಟ್ಟು ರಾಜ್ಯ ತೆಲಂಗಾಣ ಸದ್ಭಕ್ತರಿಂದ ಸಾರಿ. ಬನ್ನಿ ಇಲ್ಲೆಲ್ಲ ಅಣ್ಣರದಾರ, ಮಾತಾಡ್ಸೋನು ಏನು ಹೇಳ್ತಾರ. ಚಾರ್ಜರಿಂದ ಆಗ ವಿಡಿಯೋ ಮಾಡೀನಿ. ಇಲ್ಲಿ ಬರೀ ಅನ್ನ ನೀಡಾಕತ್ತಾರ. ತಾಯಂದಿರು ಬಂದಾರ, ಸಿಂದಗಿ ತಾಲೂಕಿಂದ ತಾಯಂದಿರು ಬಂದಾರ. ಅವ್ರು ಊಟ ಮಾಡಿ ರೆಸ್ಟ್ ಮಾಡಾಕತ್ತಾರ, ಅನ್ನ ನೀಡಾಕತ್ತಾರ. ಅನ್ನ ಎಷ್ಟು ದಿನ ಆಯ್ತು ಇಲ್ಲಿ ಊಟದ ವ್ಯವಸ್ಥೆ ಮಾಡಿ? 2 ದಿನ. ಇನ್ನು 5-6 ದಿನ ಇರ್ತೀನಿ ನಾನು. 23 ತನಕ ಅಲ್ಲಿ ನಿಂತ ಬಂದು ಇಲ್ಲೇ ಮಾಡ್ಬೇಕನ್ನೋದು ಏನು? ಹಾಂ, ಇನ್ನು ಮ್ಯಾಲಿಂತ ಬರೀ ನಮ್ಮ ಕರ್ನಾಟಕ ಮಂದಿನೇ ವ್ಯವಸ್ಥೆ, ಊಟದ ವ್ಯವಸ್ಥೆ. ಹೌದಣ್ಣ. ಮತ್ತು ಇಲ್ಲಿ ಇನ್ನು ಅಂಬ್ಲಿ ಅಲ್ಲ ಇದು ಅಂಬ್ಲಿ, ಜೋಳದ ಅಂಬ್ಲಿ ಅಲ್ಲ, ಜೋಳದ ಅಂಬ್ಲಿ ಸ್ನೇಹಿತರೆ. ಮತ್ತು ಇದು ಹೀರಿಕಾಯಿ ಅಲ್ಲ, ಹೀರಿಕಾಯಿ ಫ್ರೈ ಮಾಡ್ಯಾರಿ. ಮತ್ತು ಬಜ್ಜಿ ಮತ್ತು ರೊಟ್ಟಿ ಊಟ ಈ ಕಡೆ ಸಿಗಲ್ಲ ಸ್ನೇಹಿತರೆ. ಮೇನ್ ಅಂದ್ರೆ ರೊಟ್ಟಿ ಹೊಡಿತಾಳ, ರೊಟ್ಟಿ ಮಾಡ್ಸೋಂದ್ರೆ ಇಷ್ಟು 5-6 ದಿನಗಟ್ಲೆ ಬಂದವ್ರಿಗೂ ರೊಟ್ಟಿ, ಅಂಬ್ಲಿ ಮತ್ತು ಪಲ್ಯ. ಮುಂಜಾನೆ ಅವಲಕ್ಕಿ ನಾಷ್ಟ ಮಾಡ್ಯಾರಿ ನೋಡಿ. ಹಿಂಗೆ ಚೀಲ ತುಂಬ್ಕೊಂಬಂದು ನೋಡಿ, ಅಲ್ಲಿಂದ ತಂದು ಇಲ್ಲಿ ಊಟ ಕೊಡ್ತಾರೆ. ವ್ಯವಸ್ಥೆ ಎಷ್ಟು ನೋಡಿ ಸ್ನೇಹಿತರೆ. ಎಲ್ಲರೂ ಬಜ್ಜಿ ಮತ್ತು ಸಾಂಬಾರಿ, ಚಟ್ನಿ, ಉಪ್ಪಿನಕಾಯಿ, ಅನ್ನ, ಒಗ್ಗರಣೆ ಇದ್ರಿ. ಪಲಾವ್ ಆಗಳೆ ಖಾಲಿ ಆಗೈತೆ. ನಾವು ಹೊತ್ನಾಗ ಅವಲಕ್ಕಿ ಇತ್ತು, ಎಲ್ಲ ಇತ್ತು ಸ್ನೇಹಿತರೆ. ಉಣ್ಣಾಕಿದಿಲ್ಲ ಹುಡುಗಿರೆಲ್ಲ ಬಂದು ಭಕ್ತಾದಿಗಳು ಉಂಡು ಹಂಗೆ ಬರೋರು ಬರ್ತಾರೆ, ಉಣ್ಣೋರು ಉಣ್ತಾರೆ, ಹೋಗೋರು ಹೋಗ್ತಾರೆ. ನಾ ಅವಲಕ್ಕಿನ್ನ ಐತೆ ನೋಡಿ, ಎಲ್ಲನೂ ಇಟ್ಟಿರ್ತಾರೆ, ಎಲ್ಲ ವ್ಯವಸ್ಥೆ ಐತೆ ನೋಡಿ. ರೊಟ್ಟಿ ಊಟನೇ ಜಾಸ್ತಿ ಮಾಡೋದ ನಮ್ಮ ಕಡೆ ಜನ. ಅವಲಕ್ಕಿ ಇಂಥದ್ದು ಕಮ್ಮಿ, ರೊಟ್ಟಿ, ಸಾಂಬಾರು, ಪಲ್ಯ ಅಡಿಶ್ ಮಸ್ತ್ ಆಗೈತಣ್ಣ. ಹಿಂಗಾಗಿ ಎಲ್ಲರೂ ಅವಾಗನೇ ಮಾಡ್ಬೇಕಂದು ವಿಡಿಯೋ ನಾನು. ಭಾಳ ಜನ ಇದ್ದೀರಣ್ಣ, ಆತ ಆ ಕಡೆ ಹೋಗ್ಯಾರಣ್ಣ. ತಾಯಿಯಂದು ರೆಸ್ಟ್ ಮಾಡಕತ್ತಿರ್ಬೇಕು ಅವ್ರಾಗ. ಅಲ್ಲಿ ಬರ್ರಿ ಸ್ನೇಹಿತರ, ಒಳಗೆ ಅಡಿಗೆ ಮಾಡಾಕತ್ತಾರ. ಮತ್ತು ಇಷ್ಟು ಅಲ್ಲ, ಇದು ಇಷ್ಟೇ ಅಡಿಗೆ ಇದಲ್ಲ, ಮತ್ತು ಚಾರ್ಜಿನ ವ್ಯವಸ್ಥೆ ಅಲ್ಲ, ಮತ್ತು ಮೆಡಿಸನ್ ಐತಿ ಅಲ್ಲಿ. ಆಮೇಲೆ ತೋರಿಸ್ತೀನಿ ನಿಮ್ಗೆ, ಅಲ್ಲೇ ಕಾಣ್ತಿರ್ಬೇಕು ಮೆಡಿಸನ್ ವ್ಯವಸ್ಥೆನೂ ಇವರೇ ಮಾಡಿ ನೋಡಿ. ಸಿಂದಗಿ ತಾಲೂಕಿನವ್ರ ನಮ್ಮ ಸೇವೆ ಮಾಡಾಕತ್ತಾರ ನೋಡಿ. ಶ್ರೀಶೈಲ ಪಾದಯಾತ್ರೆ ಹೋಗೋರಿಗೆ ರೀ ಎಲ್ಲರಿಗೂ ಇಡೀ 24 ತಾಸು ಊಟ ಇರುತ್ತೆ ರೀ. ಮತ್ತು ಬಂದವ್ರಿಗೆ ತಾವು ಮುಕ್ಕೊಂಡ್ರೆ ಮತ್ತು ಭಕ್ತಾದಿಗಳು ಹಂಗೆ ಹೋಗ್ತಾರಂತ ಕಣ್ಣಿ ನಿದ್ದಿಲ್ಲರೇ ಸೇವೆ ಮಾಡಾಕತ್ತಾರ ನೋಡಿ. ಆ ಶ್ರೀಶೈಲ ಮಲ್ಲಯ್ಯ ಒಳ್ಳೇದು ಮಾಡಿ ಇನ್ನೂ ಶಕ್ತಿ ಕೊಳ್ಳಿ ಅವರಿಗೆ ಸೇವೆ ಮಾಡಕ್ಕಂತ ಹೇಳ್ತೀನಿ ನೋಡಿ. ಬನ್ನಿ ಗುಡಿ ಒಳಗೆ ಹೋಗೋನು. ಆ ಚೇರ್ ಕುಂತ ನೋಡಿ, ಚಾರ್ಜ್ ಹಾಕೊಂಡು ಬನ್ನಿ ನೋಡಿ. ಇಲ್ಲಿ ಇದು ಕಡೆ ಕೆಲವು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಯಾವ ದೇವ್ರ ಗುಡಿಯೋ ಗೊತ್ತಿಲ್ಲ ನನಗೆ, ಅಷ್ಟೊಂದು ಗೊತ್ತಾಗಲ್ಲ ಈ ಕಡೆ ಭಾಷೆ. ಇಲ್ಲೆಲ್ಲ ಇಲ್ಲಿನ ವಿಶ್ರಾಂತಿ ತೊಗೊಳಕತ್ತಾರ. ಬನ್ನಿ ಇಲ್ಲೇ ತಾಯಂದಿರು ಅಡುಗೆ ಮಾಡಾಕತ್ತಾರ. ಇಲ್ಲೇ ನೋಡಿ, ಅಲ್ಲಿ ನಿಂತ ಬಾಂಡೆ ಎಲ್ಲ ಅಲ್ಲಿ ತೊಗೊಂಡು ನೋಡಿ. ತಾಯಿ ನೋಡಿ, ಇಲ್ಲೆಲ್ಲ ರೇಷನ್ನ ಬಂದು ಮಂದಿಗೆಲ್ಲ ಅಡುಗೆ ಮಾಡಕ್ಕೆ ರೇಷನ್ನ ತಾಯಂದಿರು ಅಡುಗೆ ಮಾಡಾಕತ್ತಾರ ನೋಡಿ. ಅಲ್ಲಿಂದ ಎಲ್ಲ ರೇಷನ್ ಅಲ್ಲಿಂದ ತಂದಿರಮ್ಮ, ಎಲ್ಲ ಅಲ್ಲಿಂದ. ಇಲ್ಲಿ ಏನಿಲ್ಲ, ಎಲ್ಲ ಗಾಡಿ ಅಲ್ಲಿಂದ ಗಾಡಿ ನೋಡಿ. ಇಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡ ರೇಷನ್ ಎಲ್ಲ. ತಮ್ಮ ಮನ್ಯಾಗ ಹೆಂಗೆ ಅಡುಗೆ ಮಾಡ್ತಾರೆ ಅಷ್ಟೆಲ್ಲ ನೀಟಾಗಿ ನೋಡಿ. ತಾಯಂದ್ರೆ ಬಳುವಳಿ ಸುಲಿಯಾಕತ್ತಾರ. ಇಷ್ಟು ಮಂದಿಗೆಲ್ಲ ಎಲ್ಲಿ ಬಳುವಳಿ ಸುಲಿದ್ ಬಿಡು ಅಂತ ಹಂಗೆ ಜಜ್ಜಿ ಯಾಕೆ ಮಾಡ್ತಿರ್ತಾರೆ ಒಂದೊಂದು ಕಡೆ. ಇವ್ರು ನಾವು ಮುದ್ದೆ ಇಲ್ಲೆಲ್ಲ ನೋಡಿ ಬಳುವಳಿ ಸುಲಿದು ಟೈಮ್ ಎಷ್ಟು ಕೈ ಇಡ್ತಿರ್ಬೇಕು ನೋಡಿ. ಎಲ್ಲ ಅನುಕೂಲ ಇರ್ತಿ, ಎಲ್ಲ ಮನ್ಯಾಗ ಹೆಂಗೆ ಮಾಡ್ತೀವಿ ಅದೇ ಥರ ಬಂದು ಭಕ್ತಾದಿಗಳಿಗೆ ಅದೇ ಥರ ಮಾಡಾಕತ್ತ ನೋಡಿ. ಬಳುವಳಿ ಸುಲಿದು ನೋಡಿ, ತಾಯಂದ್ರೆ ಅಷ್ಟರು ಬಳುವಳಿ ಸುಲಿಯಾಕತ್ತಾರ. ನೀವು ಸಿಂದಿಗೆರಮ್ಮ ಅಲ್ಲಿಂದನೇ ಬಂದಿರಿ. ಈಗೆಲ್ಲ ಇದು ಅನ್ನ ಪ್ರಸಾದ ಮುಗಿತನ ಇರ್ತೀರಿ. ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ. ನೋಡಿ ಫಿಲ್ಟ್ರ್ ನೀರು ವ್ಯವಸ್ಥೆ ಐತೆ ನೋಡಿ. ಮತ್ತು ಭಕ್ತಾದಿಗಳು ಬಿಸಿಲಾಗ ಬರ್ತಾರೆ ಅಂತೇಳಿ ಫಿಲ್ಟ್ರ್ ನೀಟ ನೋಡಿ. ಮತ್ತು ಸಾತ ನೀರನ್ನೆಲ್ಲ
ನೋಡಿ ಮೆಡಿಸಿನ್ ನೋಯಾಕತ್ತಾರ ನೋಡಿ ಅನ್ನಾರಲ್ಲಿ. ನೋಡಿ ಸ್ನೇಹಿತರೆ, ಅಲ್ಲೆಲ್ಲ ಊಟದ ವ್ಯವಸ್ಥೆ ಇಟ್ಟಿದ್ದು, ಇಲ್ಲಿ ಮೆಡಿಸಿನ್ ವ್ಯವಸ್ಥೆ ಇವ್ರು ಅವ್ರದ್ದೇ ನೋಡಿ. ಸಿಂದಗಿ ತಾಲೂಕು ಒಬ್ಬರೇ ನೋಡಿ ಇಟ್ಟಿದ್ದು. ಅಲ್ಲಿ ಪ್ರಥಮ ಚಿಕಿತ್ಸೆ ಹೋಗಿದ್ದು, 2ನೇ ಚಿಕಿತ್ಸೆ ನೋಡಿ ಇಲ್ಲಿ. ಎಷ್ಟು ವರ್ಷ ಆಯ್ತು ರೀ ಇದನ್ನು ಸೇವೆ ಮಾಡಾಕತ್ ನೀವು? 15 ವರ್ಷ ಆಯ್ತಾ? ಅನ್ನದ ವ್ಯವಸ್ಥೆ 19 ವರ್ಷ ಆಯ್ತು ಅಂತ ಹೇಳಿದ್ರು. ಇದು 15 ವರ್ಷ ಆಯ್ತು. ಇಷ್ಟೆಲ್ಲ ಮೆಡಿಸಿನ್ ಎಲ್ಲ ಬಂದು ಭಕ್ತಾದಿಗಳಿಗೆ ಅನ್ರಿ ಫ್ರೀ ಉಚಿತ. ಕ್ರೀಮ್ ಆಗ ತೊಗೊಂಡೋಗಿನ್ರಿ ನಾವು, ಸ್ವಲ್ಪ ಕಾಲು ಕಮ್ಮಿ ಆಗೈತೆ ರೀ. ಇಲ್ಲೇ ಹೋದಿ ನೋಡಿ, ಆಗ ಇಲ್ಲೇ ಅನ್ನಾರು ಕೊಟ್ಟರು, ಹೋಗಿ ಹಚ್ಕೊಂಡು ಚಾರ್ಜಿ ಹಾಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ, ಕಾಲು ಕಮ್ಮಿ ಆಗೈತೆ. ಬಾವು ಹೇಳ್ದೆ ನೋಡಿ ಸ್ನೇಹಿತರೆ, ಮುಂಜಾನೆ ಎಷ್ಟು ಬಾವು ಇತ್ತಲ್ಲ, ಈಗ ಹೇಳ್ದೆ ನೋಡಿ. ಥ್ಯಾಂಕ್ ಯು ಅಣ್ಣ. ಸ್ನೇಹಿತರೆ, ಇಲ್ಲಿ ಎಂಡಿ ಅಡಿಗೆ ಕಸಬಾರಿಗೆ ಹೆಂಗೆ ರೆಡಿ ಮಾಡ್ಯಾರ. ಕಸಬಾರಿ ರೆಡಿ ಮಾಡಕತ್ತೇಳಿ ತಾಯಂದ ಎಂಡಿ ಅಡಿಗೆ ನೋಡಿ. ಹೆಣ್ಣಿನ ನೋಡೋದು ವಿಡಿಯೋ ಮಾಡಕತ್ತೀನಿ. ನಮ್ಮ ಕಡೆ ಏನಿಲ್ಲ ಇವನ ಇಲ್ಲ, ಆ ಕಡೆ ಇಲ್ಲ. ಕನ್ನಡ ಬರ್ತ್ರಿ? ಒಂದು ದಿನಕ್ಕೆ ಎಷ್ಟು ಕಸಬರಿ ಕಟ್ತೀಯಮ್ಮ? ಒಂದು ದಿನಕ್ಕೆ ಎಷ್ಟು ಕಸಬರಿ ಕಟ್ತಿ? ಇವಕ್ಕೇನು ಕಸಬರಿಗೆ ಅಂತೀರ, ಏನಂತೀರ? ಕಸಬರಿಗೇನೆ ಕಟ್ಟಮ್ಮ, ಕಟ್ಟು ನೋಡೋಣ. ಯೂಟ್ಯೂಬ್ ಐತಮ್ಮ ನೋಡಿ. ಇಲ್ಲಿ ತಾಯಂದಿರು ಹೆಂಗೆ ಕಸಬರಿ ಕಟ್ತಾರ ನೋಡಿ. ಇಲ್ಲಿ ನೋಡಿ, ನಮ್ಗೆ ಗೊತ್ತಿಲ್ಲ. ಆ ಕಡೆ ಈ ಕಡೆ ಕಸಬರಿ ರೆಡಿ ಆ ಕಡೆ ಬರ್ತಾ ನೋಡಿ. ನಮ್ಮ ಕರ್ನಾಟಕ ನಮ್ಗೆ ಆ ಕಡೆ ಇಲ್ಲ, ಈ ಕಡೆಲಿಂತಾನೆ ಬರೋದು. ಹಾಂ, ಆ ಕಡೆ ಇಲ್ಲ ಸರ್, ಆ ಕಡೆ ಇಲ್ಲ. ನಾ ಮುದ್ದೆ ಬಾಳ್ರಿ. ಹಾಂ, ಅವ್ರು ತಂದು ಹೋಯ್ತಾರೇನ್ರಿ ಅಮ್ಮ? ಹಾಂ ಹಾಂ ಹಾಂ. ಎಷ್ಟು ಸ್ಪೀಡ್ ಕಟ್ತಿಯಲ್ಲ, ಮೆಲ್ಲ ರೂಢ ಐತಲ್ಲ ನಿಮಗೆ. ನೋಡಿ ಅಮ್ಮ, ಎಂಡಿ ಅಡಿಗೆ ಏನಮ್ಮ? ಎಂಡಿ ಅಡಿಗೆ ಏನದು? ಕೋಳಿ ಪುಟ್ಟೆ ಎಣ್ಣೆಕತ್ತಿಯಲ್ಲ, ಅದು ಏನು ಎಂಡಿ ಅಡಿಗೆ? ಕೋಳಿ ಅಮ್ಮ, ಅದು ಎಂಡಿ ಅಡಿಗೆ ಕೋಳಿ ಪುಟ್ಟೆ, ಕೋಳಿ ಪುಟ್ಟೆ, ಕೋಳಿ ಪುಟ್ಟೆ ನೋಡಿ ಅಮ್ಮ. ಕೋಳಿ ಪುಟ್ಟೆ ಒಂದು ದಿನಕ್ಕೆ ಮುಗಿತದಮ್ಮ? ಒಂದು ದಿನಕ್ಕೆ ಮುಗಿತೈತೆ ಅದು? ಮುಗಿದಿಲ್ಲ, 3 ದಿನ 2 ದಿನ. ಎಷ್ಟಕ್ಕೆ ಮಾರ್ತೀರಮ್ಮ ಅದನ್ನ? ಹಾಂ, 300 ಒಂದಕ್ಕೆ. ಇದು ಅಮ್ಮ ಕಸಬರಿಗೆ 250. ಒಂದು ದಿನಕ್ಕೆ ಎಷ್ಟು ಕಟ್ತೀರಮ್ಮ ಕಸಬರಿಗೆ? ಒಂದಕ್ಕೆ ಎಷ್ಟಮ್ಮ ಅದು? 30 40. ಹಾಂ, ಒಂದಕ್ಕೆ 30 40. ಮತ್ತೆಲ್ಲ ಹಿರೇಣ ಐತಲ್ಲ, ಮತ್ತೆ ತರಬೇಕಲ್ಲ, ಅದನ್ನೆಲ್ಲ ಎಲ್ಲಿ ತರ್ತೀರಿ? ಸಿಗುತ್ತಮ್ಮ ಇಲ್ಲೇ? ಹ್ಞೂ, ಇಲ್ಲ ದೇವ್ರಿಗೆ ಹೊಂಟಿವಮ್ಮ. ಹಾಂ, ಇಲ್ಲ ಕೇಳಿಬಿಡಿ, ಏನು ಗೊತ್ತಿಲ್ಲ ಕೇಳ. ಅಣ್ಣ 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 ಓ ಬೇಡ ಸುಮ್ಮಿರು, ನಾ ಕೇಳಿಲ್ಲ, ಗೊತ್ತೈತೆ. ಹಾಂ, ಏನು ಮಾಡೋದು ಹೇಳಿ? ಅವರೇ ಹೆಚ್ಚಾಗ್ಯಾರ ಅಕ್ಕ, ಅವರೇ ಹೆಚ್ಚಾಗ್ಯಾರ, ಏನು ಮಾಡೋದು ಹೇಳಿ? ಇಲ್ಲ, ಇಷ್ಟು ಇವತ್ತೇ ಕಟ್ರಿ ಅಮ್ಮ? ಇವತ್ತೇ ಇಷ್ಟು ಒಬ್ಬರೇ ಅಮ್ಮ? ಗ್ರೇಟ್ ನೋಡಮ್ಮ ನೀವು. ನೋಡಿಲ್ಲ ಅಮ್ಮ ಕಟ್ಟೋದು ನೋಡಿ. ಒಂದು ದಿನಕ್ಕೆ ಮನೆ ಕೆಲಸ ಮಾಡ್ಕೊಂಡೆ? ಮನೆ ಮಾಡೋರದಾರಮ್ಮ? ಯಾರಿಲ್ಲ ಮನೆ ಮಾಡೋರು? ಮನೆ ಕೆಲಸ ಕೂಸುಗಳೆಲ್ಲ ಮೇಂಟೈನ್ ಮಾಡ್ಕೊ, ಮನೆ ಕೆಲಸ ಮಾಡ್ಕೊ, 30 40 ಕಸಬರಿ ಕಟ್ತೀವಿ. ಗ್ರೇಟ್ ಅಮ್ಮ, ಖುಷಿ ಆಯ್ತು ನನಗೆ. ನಾನು ನೋಡಿದ್ದಿಲ್ಲ ಇಲ್ಲಿ, ಅದಕ್ಕೆ ವಿಡಿಯೋ ತೊಗೊಂಡಮ್ಮ ನಾನು. ನಮಗೇನು ಹೊಸದು ಅನ್ಸುತ್ತೆ ಅಲ್ಲಿ ವಿಡಿಯೋ ತೊಗೋತೀವಮ್ಮ. ನಾವು ಹೊಸದು ಅನ್ಸುತ್ತಲ್ಲ ಅದು ವಿಡಿಯೋ ತೊಗೋತೀವಿ. ಮತ್ತೇನಿಲ್ಲ, ಯೂಟ್ಯೂಬ್ ಐತಮ್ಮ, ಯೂಟ್ಯೂಬ್ನೇ ಬರ್ತೈತಿ ನೋಡಿ. ಸ್ನೇಹಿತರೆ, ನಾ ಇಲ್ಲಿ ನಿಂತಿಂದನೇ ಅಮ್ಮ ಒಂದು ಕಸಬರಿ ಕಟ್ಟಿ ತೋರಿಸಿದ್ಲ ನಿಮಗೆ ನೋಡಿ. ಇಷ್ಟು ಇವತ್ತೇ ಕಟ್ರದು. ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಈ ದಿನಕ್ಕೆ 30 40 20 ತಮ್ಗೆ ಎಷ್ಟು ಆಗುತ್ತೋ ಅಷ್ಟು ಕಸಬರಿ ಕಟ್ಕೊಂಡು ನೋಡಿ. ಕಾಲಿಗೆ ಆ ಥರ ಸತ್ಕೊಂಡು ಕಟ್ತಾರೆ ಅಮ್ಮ. ಕೋಳಿ ಪುಟ್ಟಿ ಏನಕ್ಕತ್ತ ಅಂತ ನೋಡಿ. ಆ ಕಡೆ ಹಳ್ಳಿ ಕಡೆ ಕೋಳಿ ಪುಟ್ಟಿ ಅಂತ ಬರ್ತಾವ್ರಿ. ನಿಮ್ಗೆ ಗೊತ್ತೈತೋ ಇಲ್ಲೋ? ಯಾರಿಗೆ ಗೊತ್ತೈತಿ ಕೋಳಿ ಪುಟ್ಟಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ, ನಾವು ಹೋಗೋಣ. ಬರ್ತೀವಮ್ಮ? ಬರ್ತೀವ? ಹಾಂ ಅಮ್ಮ, ಹೋಗಿ ಬರ್ತೀವಿ. ಈ ಅಮ್ಮ ಕನ್ನಡ ಮಾತಾಡ್ತಾರೆ ನೋಡಿ, ಅದಕ್ಕೆ ಈಜಿ ಆತ್ರಿ ಮಾತಾಡೋದು. ನಮ್ಗೆ ಇದು ಬರಲಮ್ಮ, ತೆಲುಗು ಬರಲ್ಲ, ತೆಲುಗು ಬರಲಮ್ಮ, ಅದಕ್ಕೆ ಕನ್ನಡ ಮಾತಾಡ. ಹೌದಮ್ಮ? ಯಾವೂರಮ್ಮ? ರಾಯಚೂರಮ್ಮ. ಓಕೆ ಓಕೆ ಅಮ್ಮ, ಓಕೆ. ಅಲ್ಲಿನೂ ಕಟ್ಟಕತ್ತಾರ, ಇಲ್ಲಿನೂ ಅದೇ ಕೆಲಸ ನೋಡಿ. ಇದು ಕೆಲಸ ಮಾಡೋದೇ ಗಟ್ಟೊಳಗೆ ಇದೇ ಕೆಲಸ ಮಾಡ್ತಾರೆ ನೋಡಿ. ಬನ್ನಿ, ಹೊಂಟಾರ ನೋಡಿ.